ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 40ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ವಿರುದ್ಧ ಫಲ ಸ್ವರೂಪವಾದ ದೋಷ ಕೂಡ ಇದರಿಂದ ಇಲ್ಲ ಅಂತ ಹೇಳಿದ್ರಲ್ಲ, ಅದು ಹೇಗೆ, ಏನು ಅದರ ಅರ್ಥ ಅಂತ ತಿಳ್ಕೊಳ್ತಾ ಇದ್ವಿ. ಅಂದ್ರೆ ಏನು, ಅವನು ಏನೇ ಸಾಧನೆ ಮಾಡಿದ್ರು ಕೂಡ ಅದರಿಂದ ಅವನಿಗೆ ಅದರ ಫಲಸ್ವರೂಪವಾಗಿ ಕೆಟ್ಟದ್ದು ಅಥವಾ ಒಳ್ಳೇದು ಈ ರೀತಿ ಸಿಗೋದಿಲ್ಲ. ಅವನಿಗೆ ಅದರಿಂದ ಒಳ್ಳೆಯದೇ ಆಗುತ್ತೆ, ಯಾಕಂದರೆ ಅದು ಆಧ್ಯಾತ್ಮಿಕ ಸಾಧನೆ ಅಲ್ವಾ. ಸೊ ಅವನ ಫಲಸ್ವರೂಪವಾಗಿ ಊರ್ಧ್ವ ಲೋಕಗಳೇನಾದರೂ ಸಿಗಬೇಕು ಅಂತಿದ್ರೆ ಆ ಲೋಕಗಳಿಗೆ ಹೋಗ್ತಾನೆ. ಮತ್ತು ಅಲ್ಲಿಂದ ಅವನ ಒಂದು ಪೀರಿಯಡ್ ಮುಗಿದ ಮೇಲೆ ಮತ್ತೆ ಅವನು ಒಂದು ಒಳ್ಳೆ ಶ್ರೀಮಂತರ ಮನೆಯಲ್ಲೋ ಅಥವಾ ಯಾರಾದರೂ ಯೋಗಿಗಳ ಕುಲದಲ್ಲೋ ಹುಟ್ಟುತ್ತಾನೆ. ಮತ್ತೆ ಅವನ ಸಾಧನೆ ಮುಂದುವರಿಯತ್ತೆ ಅಂತ ತಿಳ್ಕೊಂಡಿದ್ವಿ. ಇದರ ಬಗ್ಗೆ 6ನೇ ಅಧ್ಯಾಯದಲ್ಲಿ 41ರಿಂದ 44ನೇ ಶ್ಲೋಕದವರೆಗೂ ಕೂಡ ಭಗವಂತ ಕೆಲವೊಂದು ವಿಚಾರಗಳನ್ನು ಹೇಳಿದಾನೆ. ಈಗ ಆ ಶ್ಲೋಕಗಳಲ್ಲಿ ಏನು ಹೇಳಿದಾನೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲು 41ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ, ಯೋಗ ಭ್ರಷ್ಟನಾದಂತಹ ಪುರುಷನು ಪುಣ್ಯವಂತರುಗಳ ಲೋಕಗಳನ್ನು, ಅಂದರೆ ಏನೋ ಸ್ವರ್ಗಾದಿ ಉತ್ತಮವಾದ ಲೋಕಗಳನ್ನು ಪಡ್ಕೊಂಡು ಅವುಗಳಲ್ಲಿ ಬಹಳ ವರ್ಷಗಳ ತನಕ, ಅಂದರೆ ಅವನಿಗೆ ಎಷ್ಟು ವರ್ಷಗಳ ಒಂದು ಪುಣ್ಯದ ಒಂದು ಫಲ ಇರುತ್ತೋ ಅಲ್ಲಿವರೆಗೂ ಕೂಡ ವಾಸ ಮಾಡಿ ಆಮೇಲೆ ಶುದ್ಧವಾದ ಆಚರಣೆ ಮಾಡುವಂತಹ, ನೋಡಿ ಶ್ರೀಮಂತರ ಮನೆಯಲ್ಲೂ ಕೂಡ ಶುದ್ಧವಾಗಿರ್ತಾರಲ್ಲ ಅಂಥ ಆಚರಣೆಗಳು ಇರುವಂಥ ಮನೆಯಲ್ಲಿ ಕೆಟ್ಟವರಿದ್ದ ಕಡೆ ಇವನು ಸಾಧನೆ ಮಾಡೋಕ್ಕೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಶುದ್ಧವಾದ ಆಚರಣೆ ಮಾಡುವಂಥ ಶ್ರೀಮಂತರ ಪುರುಷರ ಮನೆಯಲ್ಲಿ ಜನ್ಮವನ್ನು ತಗೊಳ್ತಾನೆ. ಆಮೇಲೆ 42ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ, ಅಥವಾ ಅಂಥವ್ರ ಮನೆ ಸಿಗುತ್ತವನಿಗೆ, ಅಥವಾ ವೈರಾಗ್ಯವಂತನಾದ ಪುರುಷನು ಆ ಲೋಕಗಳಿಗೆ ಹೋಗದೆ ಜ್ಞಾನವಂತರಾದಂತಹ ಯೋಗಿಗಳ ಕುಲದಲ್ಲೇ ಹುಟ್ಟುತ್ತಾನೆ. ಅಂದರೆ ಆ ಊರ್ಧ್ವ ಲೋಕಗಳಿಗೆ ಹೋಗಿ ಅಲ್ಲಿ ಅನುಭವಿಸಿ ಮತ್ತೆ ಬಂದು ಬೇರೆ ಶ್ರೀಮಂತರ ಮನೇಲಿ ಹುಟ್ಟೋದಿಲ್ಲ. ಇನ್ನೂ ಒಂದು ಚಾನ್ಸ್ ಯಾವ ರೀತಿ ಕೊಡ್ತಾನೆ ಭಗವಂತ ಅಂತಂದರೆ, ಅವನು ನಿಜವಾಗ್ಲೂ ವೈರಾಗಿ ಆಗಿದ್ದರೆ ಅವನಿಗೆ ತಕ್ಷಣ ಬೇರೆ ಲೋಕಗಳಿಗೆ ಹೋಗದೆ ಆ ಶರೀರವನ್ನು ಬಿಟ್ಟ ತಕ್ಷಣ ಜ್ಞಾನವಂತರಾದಂತಹ ಯೋಗಿಗಳ ಕುಲದಲ್ಲಿ ಅವನು ಹುಟ್ಟೋ ಹಾಗೆ ಮಾಡ್ತಾನೆ. ಆದರೆ ಈ ಪ್ರಕಾರದ ಈ ಜನ್ಮ ಇದೆಯೋ ಅದು ಜಗತ್ತಿನಲ್ಲಿ ನಿಸ್ಸಂದೇಹವಾಗಿ ಅತ್ಯಂತ ದುರ್ಲಭವಾಗಿದೆ. ಅಂತ ಒಂದು ಜನ್ಮ ಸಿಗೋದು ತುಂಬಾನೇ ಕಷ್ಟ, ದುರ್ಲಭ ಅಂತ ಹೇಳಿದ್ದಾರೆ ನೋಡಿ. ಮತ್ತೆ 43ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ, ಅಲ್ಲಿ ಆ ಹಿಂದಿನ ಶರೀರದಲ್ಲಿ ಸಂಗ್ರಹ ಮಾಡಿಟ್ಕೊಂಡಿರ್ತಾನಲ್ಲ ಬುದ್ಧಿ ಸಂಯೋಗವನ್ನು, ಅಂದರೆ ಏನು, ಸಮಬುದ್ಧಿ ರೂಪವಾದಂತಹ ಮೇಲು ಕೀಳು ಸುಖ ದುಃಖ ಯಾವುದೂ ಇಲ್ಲ, ಅವನು ಸಮವಾಗಿ ನೋಡ್ತಾ ಇರ್ತಾನಲ್ಲ, ಆ ಯೋಗದ ಸಂಸ್ಕಾರಗಳನ್ನು ಅವನು ಅನಾಯಾಸವಾಗಿ ಪಡಿತಾನೆ. ಮತ್ತೆ ಅವನು ಅದನ್ನೆಲ್ಲ ಸಾಧನೆ ಮಾಡಬೇಕು ಅಂತೇನಿಲ್ಲ, ಅವನು ಸ್ವಲ್ಪ ಆಧ್ಯಾತ್ಮಿಕದಲ್ಲಿ ತೊಡಗಿದ ತಕ್ಷಣ ಅವನಿಗೆ ಈ ಗುಣಗಳೆಲ್ಲ ತಂತಾನಾಗೆ ಬಂದ್ಬಿಡತ್ತೆ. ಯಾಕೆ, ಅದು ಆಲ್ರೆಡಿ ಅವನು ಪಡ್ಕೊಂಡಿದ್ದಂಥದ್ದು ಒಳಗಡೆ ಅದು ಸಂಸ್ಕಾರ ರೂಪದಲ್ಲಿ ಇರುತ್ತೆ, ಅದು ಹೊರಗಡೆ ಬರುತ್ತೆ. ಮತ್ತೆ ಹೇಳ್ತಾನೆ ಭಗವಂತ, ಅದರ ಪ್ರಭಾವದಿಂದ ಅವನು ಮತ್ತೆ ಪರಮಾತ್ಮನ ಪ್ರಾಪ್ತಿ ರೂಪವಾದಂತಹ ಸಿದ್ಧಿಗೋಸ್ಕರ ಮೊದಲಿಗಿಂತಲೂ ಕೂಡ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತಾನೆ. ಯಾಕೆ ಹೇಳಿ, ಅವನಲ್ಲಿ ಒಳಗಡೆ ಆ ಒಂದು ಆತುರತೆ ಇರುತ್ತೆ, ಭಗವಂತನನ್ನು ಪಡಿಬೇಕು ಅನ್ನುವಂಥ ಜೋಶ್ ಅಂತ ಹೇಳ್ತೀವಲ್ವ, ಅದಿರತ್ತೆ. ಆದರೆ ಯಾವುದೋ ಕಾರಣದಿಂದ ಅವನು ಆ ಶರೀರದಲ್ಲಿ, ಹಿಂದಿನ ಶರೀರದಲ್ಲಿ ನಿಲ್ಲಿಸ್ಬೇಕಾಗಿರುತ್ತೆ. ಸೊ ಅದು ಒಳಗಡೆ ಇರತ್ತಲ್ಲ, ಅದು ಮತ್ತೆ ಚಿಗುರು ಹೊಡೆದು ಹೆಮ್ಮರವಾಗಬೇಕು ಅಂತ ಇಷ್ಟಪಡುತ್ತಲ್ವ, ಆಗ ನಮಗೆ ಒಂದು ಆಪರ್ಚುನಿಟಿ ಭಗವಂತ ಕೊಡ್ತಾನೆ. ಇನ್ನು 44ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ, ಆ ಶ್ರೀಮಂತರ ಮನೆಯಲ್ಲಿ ಜನಿಸುವಂತಹ ಯೋಗಭ್ರಷ್ಟರು ಪರಾಧೀನನಾಗಿದ್ರೂ ಕೂಡ ಮೊದಲಿನ ಅಭ್ಯಾಸದಿಂದ ನಿಸ್ಸಂದೇಹವಾಗಿ ಅವನು ಭಗವಂತನ ಕಡೆಗೆ ಆಕರ್ಷಿಸಲ್ಪಡ್ತಾನೆ. ಈಗ ನಾವು ನೋಡಿರೋ ಪ್ರಕಾರ ಬೇಕಾದಷ್ಟು ಭಕ್ತರ ಚರಿತ್ರೆಯಲ್ಲಿ ಅವರು ಅಂದರೆ ಕೆಟ್ಟ ಕೆಲಸಗಳನ್ನು ಮಾಡ್ತಿರ್ತಾರೆ, ಜಿಪುಣರಾಗಿರ್ತಾರೆ, ಭಗವಂತ ಅಂದ್ರೇ ಅವ್ರಿಗೆ ಇಷ್ಟ ಇರಲ್ಲ, ಆ ರೀತಿ ಇರೋರು ಇರ್ತಾರೆ. ಆಮೇಲೆ ಯಾವ್ಯಾವುದೋ ಕೆಟ್ಟ ಚಾಳಿಗಳಿಗೆ ಬಿಟ್ಟು ಕೆಟ್ಟವರ ಸಹವಾಸವನ್ನು ಮಾಡ್ತಾ, ವೇಶ್ಯೆಯರ ಸಹವಾಸ, ಕುಡಿತ, ಜೂಜು, ಈ ರೀತಿ ಏನೇನೋ ಯಾವ್ಯಾವುದೋ, ಮತ್ತು ಶ್ರೀಮಂತರ ಮನೆಯಲ್ಲಿ ಹುಟ್ಟಿರೋದ್ರಿಂದ ಅಹಂಕಾರ, ಈ ರೀತಿ ಯಾವ್ಯಾವುದೋ ಗುಣಗಳು ಅವರಲ್ಲಿ ಇದ್ದರೂ ಕೂಡ ಅವರು ಒಂದಲ್ಲ ಒಂದು ಸರಿ ಏನಾಗುತ್ತೆ, ಅವರಿಗೆ ಭಗವಂತನ ಕಡೆಗೆ ಆಕರ್ಷಣೆ ಬರುತ್ತೆ. ಆಮೇಲೆ ಸಮಬುದ್ಧಿ ರೂಪವಾದಂತಹ ಯೋಗದ ಜಿಜ್ಞಾಸು ಕೂಡ ವೇದದಲ್ಲಿ ಏನು ಹೇಳಿದಾರೋ ಆ ಸಕಾಮ ಕರ್ಮಗಳ ಫಲವನ್ನು ದಾಟಿ ಹೋಗ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಅಂದರೆ ಈ ಒಂದು ಭಗವಂತನ ವಿಚಾರಗಳಲ್ಲಿ ನಾವು ಸ್ವಲ್ಪ ಸಾಧನೆ ಮಾಡಿದ್ರೂ ಕೂಡ ಅದರಿಂದ ನಮಗೆ ಒಳಿತೇ ಆಗುತ್ತೆ ಹೊರತು ಯಾವತ್ತೂ ನಮಗೆ ಅದರಿಂದ ಕೆಟ್ಟದ್ದು ಅಥವಾ ನಾವು ಕೆಳಗಡೆ ಬೀಳುವಂಥ ಒಂದು ಸಂದರ್ಭ ಬರೋದಿಲ್ಲ ಅನ್ನೋದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಭಗವಂತ ಅದನ್ನು ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯ ಬಂದಾಗ ಅದನ್ನು ನಾವು ಡೀಟೇಲಾಗಿ ತಿಳ್ಕೊಳ್ಳೋಣ. ನಾನು ಬರೀ ಒಂದು ಸ್ವಲ್ಪ ಅಲ್ಲಿರುವಂಥ ಶ್ಲೋಕದ ಅನುವಾದದಲ್ಲಿ ಏನಿದೆಯೋ ಅಷ್ಟನ್ನು ಮಾತ್ರ ಹೇಳಿದ್ದೀನಿ. ಈಗ ಅರ್ಥ ಆಯ್ತಲ್ವಾ ಕರ್ಮಯೋಗವನ್ನು ಮಾಡಿದ್ರೆ ಏನೇನೆಲ್ಲ ನಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಇನ್ನೂ ಕೆಲವು ಪ್ರಶ್ನೆಗಳಿದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.